My dear students, welcome to online classes. So in the last class we have studied in the Weber's theory of industrial location. So ಇಂದಿನ ಒಂದು ತರಗತಿಯಲ್ಲಿ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಸಿದ್ಧಾಂತಗಳಲ್ಲಿ ಪ್ರೊಫೆಸರ್ ಆಲ್ಫ್ರೆಡ್ ವೆಬರ್ಸ್ ರವರ ಸಿದ್ಧಾಂತವನ್ನು ಕುರಿತು ನಾವು ಚರ್ಚಿಸ್ತಾ ಇದ್ದೀವಿ. ವೆಬರ್ಸ್ ಥಿಯರಿ will be analysis on the basis of some of those assumptions. ವೆಬರ್ಸ್ ರವರ ಈ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಸಿದ್ಧಾಂತವು ಕೆಲವೊಂದಿಷ್ಟು ಕಲ್ಪನೆಗಳ ಆಧಾರದ ಮೇಲೆ ಪ್ರತಿಪಾದಿಸಲ್ಪಟ್ಟಿರ್ತಕ್ಕಂಥದ್ದು. In the last class is already discussed in the assumption of the Weber's theory of industrial location. ವೆಬರ್ಸ್ ರವರ ಈ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಸಿದ್ಧಾಂತದ ಕಲ್ಪನೆಗಳನ್ನು ಹಿಂದಿನ ಒಂದು ತರಗತಿಯಲ್ಲಿ ನಾವು ಚರ್ಚಿಸಿರ್ತಕ್ಕಂಥದ್ದು. Thus Weber's assumed a perfect competition in the analysis of these theories. ವೆಬರ್ಸ್ ರವರು ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸಬೇಕಾದ್ರೆ ಅಲ್ಲಿ ಪರಿಪೂರ್ಣ ಪೈಪೋಟಿಯ ಒಂದು ಕಲ್ಪನೆಯ ಆಧಾರದ ಮೇಲೆ ತಮ್ಮ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ವೆಬರ್ಸ್ ಮೇನ್ ಇಂಟ್ರೆಸ್ಟ್ ವಾಸ್ ಟು ಫಾರ್ಮುಲೇಟ್ ಎ ಜನರಲ್ ಥಿಯರಿ ಆಫ್ ಇಂಡಸ್ಟ್ರಿಯಲ್ ಲೊಕೇಶನ್ which could be applied to all industries at all times. ಇಲ್ಲಿ ಆಲ್ಫ್ರೆಡ್ ವೆಬರ್ ಎಂಬ ಅರ್ಥಶಾಸ್ತ್ರಜ್ಞರು ಈ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಒಂದು ನಿರ್ಣಯಕ್ಕಾಗಿ ಸಾಮಾನ್ಯ ಕೈಗಾರಿಕಾ ಸ್ಥಳ ನಿರ್ದೇಶನದ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಸಾಮಾನ್ಯ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಸಾಮಾನ್ಯ ಸಿದ್ಧಾಂತಕ್ಕೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದು. ಏಕೆಂದರೆ ಈ ಸಾಮಾನ್ಯ ಸಿದ್ಧಾಂತವು ಎಲ್ಲ ಸಂದರ್ಭದಲ್ಲಿ, ಎಲ್ಲ ಸಮಯದಲ್ಲಿ, ಎಲ್ಲ ಕೈಗಾರಿಕೆಗಳಿಗೂ ಕೂಡ ಇದು ಅನ್ವಯವಾಗುತ್ತೆ ಅನ್ನೋ ಕಾರಣಕ್ಕಾಗಿ ವೆಬರ್ಸ್ ರವರು ಈ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಸಾಮಾನ್ಯ ಸಿದ್ಧಾಂತಕ್ಕೆ ಹೆಚ್ಚು ಆಸಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಫಾರ್ ದಿಸ್ ಪರ್ಪಸ್ he took into account the general factors of location relevant to all industries. ಇಲ್ಲಿ ಕೈಗಾರಿಕೆಗಳ ಒಂದು ಪ್ರಾದೇಶಿಕ ವಿತರಣೆಯ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯ ಅಂಶಗಳು ಈ ಎಲ್ಲ ಕೈಗಾರಿಕೆಗಳ ಸ್ಥಳ ನಿರ್ದೇಶಕ್ಕೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಒಂದು ತತ್ವವನ್ನು ಅವರು ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಫಾರ್ ದಿಸ್ ಪರ್ಪಸ್ he took into account the general factors of a location relevant of all industries. ಇಲ್ಲಿ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಸಾಮಾನ್ಯ ಅಂಶಗಳು ಎಲ್ಲ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂತಹ ಅಂಶಗಳಾಗಿರ್ತಕ್ಕಂಥದ್ದು ಅನ್ನೋದು ವೆಬರ್ಸ್ ರವರ ವಾದ. ಆಫ್ಟರ್ ಮೇಕಿಂಗ್ ಎ ಥ್ರೋ ಅನಲೈಸಿಸ್ ಅಂಡ್ ಇನ್ವೆಸ್ಟಿಗೇಷನ್ ಆಫ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್, ವೆಬರ್ಸ್ discovered the factors that causes and determine the location of an industries. ಇಲ್ಲಿ ಈ ಕೈಗಾರಿಕೆಗಳ ಸ್ಥಳ ನಿರ್ದೇಶನಕ್ಕಾಗಿ ಯಾವ ಅಂಶ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂಬುದರ ಬಗ್ಗೆ ಒಂದು ತನಿಖೆ ಮಾಡತಕ್ಕಂತಹ ಶೋಧನೆ ಮಾಡತಕ್ಕಂಥ ವಿಚಾರಕ್ಕೆ ಬಂದಿರತಕ್ಕಂಥದ್ದು. ಇಲ್ಲಿ ಉತ್ಪಾದನಾ ವೆಚ್ಚದ ಬಗ್ಗೆ, ಸರಕುಗಳ ಉತ್ಪಾದನಾ ವೆಚ್ಚ ಎಂಬ ಅಂಶದ ಬಗ್ಗೆ ಶೋಧನಾ ಕಾರ್ಯವನ್ನು ಮಾಡೋದ್ರ ಮೂಲಕ ಇಲ್ಲಿ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಕಾರಣೀಭೂತ ಅಂಶಗಳು ಮತ್ತು ನಿರ್ಣಾಯಕ ಅಂಶಗಳನ್ನು ತಿಳಿದುಕೊಳ್ಳಲಿಕ್ಕೆ ಈ ಉತ್ಪಾದನಾ ವೆಚ್ಚದ ಮೇಲೆ ಒಂದು ಶೋಧನಾ ಕಾರ್ಯವನ್ನು ವೆಬರ್ ಅವರು ಮುಂದುವರಿಸಿಕೊಂಡು ಬಂದಿರತಕ್ಕಂಥದ್ದು. He classified all the causes, the influencing the location of an industries into two broad categories. He classified all the causes influencing the location of an industries into two broad categories. ಇಲ್ಲಿ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಅಂಶಗಳನ್ನು ವೆಬರ್ ಅವರು ಎರಡು ವರ್ಗಗಳಾಗಿ ವಿಂಗಡಿಸಿರ್ತಕ್ಕಂಥದ್ದು. ಆ ಎರಡು ವರ್ಗಗಳು ಯಾವುವು ಅಂತಂದ್ರೆ, ಫಸ್ಟ್ ಒನ್ ಪ್ರೈಮರಿ ಕಾಸಸ್ ಆಫ್ ರೀಜನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇಂಡಸ್ಟ್ರಿ ಆರ್ ರೀಜನಲ್ ಫ್ಯಾಕ್ಟರ್ಸ್. ಮೊದಲನೆಯದು ಇಲ್ಲಿ ಕೈಗಾರಿಕೆಗಳ
ಪ್ರಾದೇಶಿಕ ವಿತರಣೆಯ ಮೂಲ ಅಂಶಗಳು ಅಥವಾ ಪ್ರಾದೇಶಿಕ ಅಂಶಗಳು ಅನ್ನೋದು ಒಂದು. ಸೆಕೆಂಡ್ಲಿ, ದ ಸೆಕೆಂಡರಿ ಕಾಸಸ್ ಆರ್ agglomerative and deglomerative factors responsible for redistribution of industry. ಇಲ್ಲಿ ಪ್ರಾದೇಶಿಕ ಕೈಗಾರಿಕೆಗಳ ಮರು ಹಂಚಿಕೆಯಲ್ಲಿ ಇಲ್ಲಿ ಮಾಧ್ಯಮಿಕ ಅಂಶಗಳು ಅಥವಾ ಲಾಭಾಂಶಗಳು ಅಥವಾ ನಷ್ಟದ ಅಂಶಗಳು, ದೋಷದ ಅಂಶಗಳು, ಇವು ಕೂಡ ಕೈಗಾರಿಕಾ ಸ್ಥಳ ನಿರ್ದೇಶದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಈ ರೀತಿ ಪ್ರೈಮರಿ ಕಾಸಸ್ ಅಂಡ್ ಸೆಕೆಂಡರಿ ಕಾಸಸ್ ಈ ಎರಡು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ವೆಬರ್ಸ್ ರವರು ತಮ್ಮ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಒಂದು ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಹಾಗಿದ್ರೆ ಇವೆರಡೂ ಅಂಶಗಳನ್ನು ನಾವು ಸವಿಸ್ತಾರವಾಗಿ ತಿಳಿದುಕೊಳ್ಳತಕ್ಕಂಥದ್ದು. ಹಾಗಿದ್ರೆ ಫಸ್ಟ್ ಒನ್, ಪ್ರೈಮರಿ ಕಾಸಸ್ ಆರ್ ರೀಜನಲ್ ಫ್ಯಾಕ್ಟರ್ಸ್, ಮೂಲ ಅಂಶಗಳು ಅಥವಾ ಪ್ರಾದೇಶಿಕ ಅಂಶಗಳು ಯಾವ ರೀತಿ ಕೈಗಾರಿಕೆಗಳ ಸ್ಥಳ ನಿವೇಶನದ ಮೇಲೆ ಪ್ರಭಾವವನ್ನು ಬೀರುತ್ತೆ ಎಂಬುದನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚಿಸ್ತಕ್ಕಂಥದ್ದು. ಪ್ರೈಮರಿ ಕಾಸಸ್ ಆರ್ ರೀಜನಲ್ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಇಂಡಸ್ಟ್ರಿಯಲ್ ಯೂನಿಟ್ಸ್ ಓವರ್ ದಿ ಡಿಫರೆಂಟ್ ರೀಸನ್ಸ್. ವಿವಿಧ ಪ್ರದೇಶಗಳಲ್ಲಿ ಈ ಪ್ರಾದೇಶಿಕ ಕೈಗಾರಿಕಾ ವಿತರಣೆಗಳ ಮೇಲೆ ಈ ಪ್ರಾಥಮಿಕ ಅಂಶಗಳು ಅಥವಾ ಈ ಪ್ರಾದೇಶಿಕ ಅಂಶಗಳು ಬಹಳಷ್ಟು ಪ್ರಭಾವವನ್ನು ಬೀರತಕ್ಕಂಥದ್ದು. ಪ್ರೈಮರಿ ಕಾಸಸ್ ಆರ್ ರೀಜನಲ್ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಇಂಡಸ್ಟ್ರಿಯಲ್ ಯೂನಿಟ್ಸ್ ಓವರ್ ದಿ ಡಿಫರೆಂಟ್ ರೀಸನ್ಸ್. ಇನ್ ಆರ್ಡರ್ ಟು ಮೇಕ್ the important regional factors, Webers enumerates the elements of cost as follows. ಹಾಗಿದ್ರೆ ವೆಬರ್ಸ್ ರವರ ಪ್ರಕಾರ ಇಲ್ಲಿ ಪ್ರಾದೇಶಿಕ ಅಂಶಗಳು, ಈ ಪ್ರಾದೇಶಿಕ ಅಂಶಗಳನ್ನು ನಿರ್ಧರಿಸತಕ್ಕಂಥದ್ದು ಆ ಉತ್ಪಾದನಾ ವೆಚ್ಚದ ಆಧಾರದ ಮೇಲೆ, ಕೈಗಾರಿಕೆಗಳ ಸ್ಥಾಪನೆ ಮತ್ತು ಉತ್ಪಾದನೆಯ ವೆಚ್ಚದ ಆಧಾರದ ಮೇಲೆ ಈ ಒಂದು ಪ್ರಾದೇಶಿಕ ಅಂಶಗಳ ಮೂಲಕ ಸ್ಥಳ ನಿರ್ದೇಶನವನ್ನು ನಿರ್ಣಯಿಸಲಾಗ್ತಾ ಇರತಕ್ಕಂಥದ್ದು. ಸಮ್ ಆಫ್ ವೆಬರ್ಸ್ ಎನ್ಯುಮರೇಟ್ಸ್ ದ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಆಸ್ ಫಾಲೋಸ್. ಫಸ್ಟ್ ಒನ್, the cost of land. Secondly, the cost of buildings, machines and other fixed asset. Third one, the cost of securing materials, power and fuel. Fourth one, the cost of labor. Fifth one, the cost of transportation. Sixth one, the interest rate. And last, seventh one, depreciation charges of fixed asset. These are the cost of industries. It is a very important role for the industrial location. This is the regional factors. ಇಲ್ಲಿ ಮೂಲ ಅಂಶಗಳು ಅಥವಾ ಪ್ರಾದೇಶಿಕ ಅಂಶಗಳಲ್ಲಿ ಈ ಕೈಗಾರಿಕೆಗಳ ಸ್ಥಾಪನೆ ಮತ್ತು ಉತ್ಪಾದನಾ ವೆಚ್ಚವು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕೈಗಾರಿಕೆಗಳ ನಿರ್ಮಾಣದ ವಿಚಾರದಲ್ಲಿ, ಕೈಗಾರಿಕೆಗಳ ಸ್ಥಾಪನೆ ಮಾಡತಕ್ಕಂಥ ಸ್ಥಳದ ಆಯ್ಕೆಯ ವಿಚಾರದಲ್ಲಿ ಈ ವೆಚ್ಚಗಳು, ಉತ್ಪಾದನಾ ವೆಚ್ಚ ಮತ್ತು ನಿರ್ಮಾಣದ ವೆಚ್ಚ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತವೆ ಅನ್ನೋದು ವೆಬರ್ಸ್ ರವರ ವಾದ. ದೀಸ್ ಆರ್ ದಿ ಫ್ಯಾಕ್ಟರ್ಸ್ ದಟ್ ಕಾಸಸ್ ರೀಜನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇಂಡಸ್ಟ್ರಿ. ಈ ಮೇಲಿನ ಎಲ್ಲ ಕಾರಣೀಭೂತ ಅಂಶಗಳು ಕೂಡ ಇಲ್ಲಿ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಈ ಪ್ರಾದೇಶಿಕ ಕೈಗಾರಿಕೆಗಳ ವಿತರಣೆಯ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಅಕಾರ್ಡಿಂಗ್ ಟು ವೆಬರ್ಸ್, cost of land and buildings have an insignificant influence on location because their production on other inputs is a very small. ಇಲ್ಲಿ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಮೇಲೆ, ಈ ಭೂಮಿಯ ಮೇಲೆ ಮಾಡತಕ್ಕಂಥ ವೆಚ್ಚ, ಕಟ್ಟಡದ ಮೇಲೆ ಮಾಡತಕ್ಕಂತಹ ವೆಚ್ಚ ಅಷ್ಟು ಪ್ರಮುಖ ಪಾತ್ರವನ್ನು ವಹಿಸೋದಿಲ್ಲ ಅನ್ನೋದು ವೆಬರ್ಸ್ ರವರ ವಾದವಾಗಿರ್ತಕ್ಕಂಥದ್ದು. Therefore, Webers comes to the conclusion that only the remaining two regional factors, one is transportation cost and another one labor cost, is a influence the location of an industries. ಇಲ್ಲಿ ವೆಬರ್ಸ್ ರವರ ಪ್ರಕಾರ ಕೈಗಾರಿಕೆಗಳ ಪ್ರಾದೇಶಿಕ ವಿತರಣೆಯ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಎರಡು ಪ್ರಮುಖ ಪ್ರಾದೇಶಿಕ ಅಂಶಗಳು ಯಾವುವು ಅಂತಂದ್ರೆ, ಒಂದು ಸಾರಿಗೆಯ ವೆಚ್ಚ, ಇನ್ನೊಂದು ಶ್ರಮದ ವೆಚ್ಚ.
ಇವೆರಡೇ ಅಂಶಗಳು ಮಾತ್ರ ಇಲ್ಲಿ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಮೇಲೆ ಪ್ರಭಾವವನ್ನು ಬೀರುತ್ತವೆ ಅನ್ನೋದು ವೆಬರ್ಸ್ ರವರ ಒಂದು ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಸೊ ದಸ್ ಫಾರ್ ವೆಬರ್ಸ್, transportation cost and labor cost are the only two reasonable factor on which his theory is based. ಇವತ್ತು ಈ ವೆಬರ್ಸ್ ರವರ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಸಿದ್ಧಾಂತವು ಕೇವಲ ಸಾರಿಗೆ ವೆಚ್ಚ ಮತ್ತು ಶ್ರಮ ಎಂಬ ವೆಚ್ಚದ ಪರಿಕಲ್ಪನೆಗಳ ಆಧಾರದ ಮೇಲೆ ಈ ಸಿದ್ಧಾಂತವನ್ನ ವೆಬರ್ಸ್ ರವರು ಪ್ರತಿಪಾದಿಸಿರ್ತಕ್ಕಂಥದ್ದು. ಅಕಾರ್ಡಿಂಗ್ ಟು ಹಿಮ್, all other factors are not having any significant bearing on the location of an industries as explained above. ಸೊ ಮೇಲೆ ವಿವರಿಸಿರ್ತಕ್ಕಂಥ ಎಲ್ಲ ವೆಚ್ಚಗಳು ಏನಿದಾವಲ್ಲ, ಆ ಎಲ್ಲ ಪ್ರಾದೇಶಿಕ ಅಂಶಗಳು ಏನಿದಾವಲ್ಲ, ಆ ಎಲ್ಲ ವೆಚ್ಚಗಳಲ್ಲಿ ಕೇವಲ ಸಾರಿಗೆ ವೆಚ್ಚ ಮತ್ತು ಶ್ರಮದ ವೆಚ್ಚ ಇವೆರಡೇ ಈ ಪ್ರಾದೇಶಿಕ ಅಂಶಗಳು ಮಾತ್ರ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಇವೆರಡೇ ಅಂಶಗಳನ್ನು, ಸಾರಿಗೆ ವೆಚ್ಚ ಮತ್ತು ಶ್ರಮ ವೆಚ್ಚ ಎಂಬ ಈ ಪ್ರಾದೇಶಿಕ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ವೆಬರ್ಸ್ ರವರು ತಮ್ಮ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಹಾಗಿದ್ರೆ ಈ ಸಾರಿಗೆ ವೆಚ್ಚ ಮತ್ತು ಶ್ರಮದ ವೆಚ್ಚ ಯಾವ ರೀತಿ ಈ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಮೇಲೆ ಪ್ರಭಾವವನ್ನು ಬೀರುತ್ತವೆ ಎಂಬುದನ್ನು ನಾವು ಮುಂದಿನ ತರಗತಿಯಲ್ಲಿ ಸವಿಸ್ತಾರವಾಗಿ ಚರ್ಚಿಸೋಣ. ಸೊ ಇಲ್ಲಿ ಕೈಗಾರಿಕೆಗಳ ಸ್ಥಳ ನಿರ್ದೇಶನ ಅಂತಂದ್ರೆ ಯಾವ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಎಂಬುದನ್ನು ನಿರ್ಧರಿಸಲಿಕ್ಕೆ ಸೊ ನಮಗೆ ಪುಷ್ಟಿಯನ್ನ ನೀಡತಕ್ಕಂಥ ಅಂಶಗಳಿಗೆ ನಾವು ಇಲ್ಲಿ ಕೈಗಾರಿಕಾ ಸ್ಥಳ ನಿರ್ದೇಶನದ ಅಂಶಗಳು ಅಂತ ಕರೀತಾ ಇದ್ದೀವಿ. ಅಂದ್ರೆ ಯಾವ ಪ್ರದೇಶಗಳಲ್ಲಿ ಯಾವ ಸ್ಥಳಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದರೆ ಸೂಕ್ತ, ಆ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಯಾವ ಅಂಶಗಳು ನಮಗೆ ಪ್ರಭಾವವನ್ನು ಬೀರುತ್ತವೆ ಎಂಬುದರ ಬಗ್ಗೆ ವಿಶ್ಲೇಷಣೆ ಮಾಡತಕ್ಕಂಥ ಸಿದ್ಧಾಂತವೇ ವೆಬರ್ಸ್ ರವರ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಸಿದ್ಧಾಂತ. ಹಾಗಾಗಿ ಸೊ ಕೈಗಾರಿಕೆಗಳ ಸ್ಥಳ ನಿರ್ದೇಶನ ಅಥವಾ ಕೈಗಾರಿಕೆಗಳ ಪ್ರಾದೇಶಿಕ ವಿತರಣೆಯ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳಲ್ಲಿ ಎರಡೇ ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಅನ್ನೋದು ವೆಬರ್ಸ್ ರವರ ವಾದ. ಆ ಎರಡು ಅಂಶಗಳು ಯಾವುವು ಅಂತಂದ್ರೆ, ಒಂದು ಸಾರಿಗೆ ವೆಚ್ಚ, ಇನ್ನೊಂದು ಶ್ರಮದ ವೆಚ್ಚ. ಇದು ಪ್ರಾಥಮಿಕ ಕಾರಣಗಳು ಅಥವಾ ಪ್ರಾದೇಶಿಕ ಅಂಶಗಳಲ್ಲಿ ಗುರುತಿಸಲ್ಪಟ್ಟತಕ್ಕಂಥ ಎರಡು ಅಂಶಗಳು. ಒಂದು ಸಾರಿಗೆ ವೆಚ್ಚ, ಇನ್ನೊಂದು ಶ್ರಮದ ವೆಚ್ಚ ಈ ಕೈಗಾರಿಕಾ ಸ್ಥಳ ನಿರ್ದೇಶನದ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರುತ್ತವೆ ಎಂಬುದು ಇವರ ವಾದ. ಹಾಗಿದ್ರೆ ಈ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಮೇಲೆ ಸಾರಿಗೆ ವೆಚ್ಚ ಮತ್ತು ಶ್ರಮ ವೆಚ್ಚ ಯಾವ ರೀತಿ ಪ್ರಭಾವವನ್ನು ಬೀರ್ತವೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾವು ಚರ್ಚಿಸೋಣ. ಓಕೆ, ಧನ್ಯವಾದಗಳು.